ಎಲ್ಲ ಫ್ಯಾಕ್ಟ್ರಿಗಳಿಗೆ ಬಂದ್ ಮಾಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ಸತಿ ಮಾತಾಡಿ ವಿಧಾನಸೌಧ ಒಂದು ಸತಿ ಮಾತೆತ್ತಿ KDPL ಒಂದು ಮಾತೆತ್ತಿ ಒಳ ಒಪ್ಪಂದ ಮಾಡ್ಕೊಂಡು ಇವತ್ತು ಸಾಕಷ್ಟು ದುಡ್ಡು ಮಾಡ್ತಾ ಇದ್ದಾರೆ. ಇವತ್ತು ಆಲ್ರೆಡಿ ಹುಮ್ನಾಬಾದ್ದಾಗ ರೋಡ್ ಕಾಲ್ ಸ್ಟಾರ್ಟ್ ಆಗಿದೆ. ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ ಆಗಬೇಕು. ಹುಮ್ನಾಬಾದಲ್ಲೂ ರಾಜಶೇಖರ್ ಪಾಟೀಲ್ ಅವರು ಇದ್ದಾಗ ಹಾಸ್ಪಿಟಲ್ ಮಾಡಿದಾರ. ಆ ಟೈಮ್ ಈಗ ನಮ್ದು ಟೈಮ್ ಮುಗೀತು. ಇನ್ನೂವರೆಗೆ ಈಗ ಇದ್ದವ್ರಿಗೆ ಹುಮ್ನಾಬಾದು ಚುಡುಪದಲ್ಲಿ ಇನ್ನೂ ಇವ್ರಿಗೆ ಜಾಗ ಹುಡುಕೋಕ್ಕಾಗಿಲ್ಲ. ಅಂದ್ರೆ ಏನು ಡೆವಲಪ್ಮೆಂಟ್ ಮಾಡ್ತಾರೆ ಹೇಳಿ. 2.5 ವರ್ಷ ಮುಗೀತು, ಇನ್ನೂ ಒಂದು ಜಾಗ ಹುಡುಕ್ಲಿಕ್ಕಾಗಿಲ್ಲ. ಹಾಸ್ಪಿಟಲ್ ಎಲ್ಲಿ ಕುಂಡ್ರಿಸ್ಬೇಕಂತ ಹೇಳಿ ಹೇಳಿದ್ರಿತಾವಲ್ಲ. ಅವ್ರ ಧೋಕ ಇವ್ರ ಧೋಕ, ಅವ್ರ ಧೋಕ ಇವ್ರ ಧೋಕ ಅಲ್ಲ. ಮೊದಲು ಅವನೇ ಧೋಕ ಮಾಡಿದ ಮೇಲೆ ಮತ್ತೆ ಬೇರೆ ಧೋಕ. ಒಂದು ವಾರ ಮುಳ್ಳಿನ ಗಂಟಿ ಕಡ್ದು ಹೋಯ್ತು. ಬ್ಲಾಕ್ ಅಧ್ಯಕ್ಷರು ಫೋನ್ ಮುಖಾಂತರ ಹೇಳಿದ್ರೆ ಇಲ್ಲೆಷ್ಟು ಜನ ಕುಂತಿದಾರ, ತೆಳಗೂ ಜನ ಇದ್ದಾರೆ. ಅಂದ್ರೆ ಜನರು ನಮ್ಮ ಜೊತೆ ಇದ್ದಾರ. ಈಗಾಗಲೇ ಎಲ್ಲರೂ ಸವಿಸ್ತರವಾಗಿ ಮಾತನಾಡಿದ್ದೀರಿ. ಎಲ್ಲರೂ ಮಾತು ನಾನು ಕೇಳಿದ್ದೀನಿ. ಒಂದ್ ಕಡೆ ಅಭಿವೃದ್ಧಿಯಲ್ಲೂ ಕೈ ಎತ್ತಿದ ಕೆಲಸ ಮಾಡಿದ್ದಾರೆ. ಇಡೀ ಬೀದರ್ ಜಿಲ್ಲೆಯಲ್ಲಿ ಹುಮ್ನಾಬಾದ್ ತಾಲೂಕ ಮೊದಲ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ಮಾಜಿ ಮಂತ್ರಿಗಳು ಸಾಕಷ್ಟು ಸೇವೆ ಸಲ್ಲಿಸಿದಾರ. ಅದು ನಾನು ಹೇಳೋದಲ್ಲ, ತಾವು ಹೇಳೋದಲ್ಲ, ಒಂದು ಕನ್ನಡಿ ಥರ ಇದೆ. ಯಾಕಂದ್ರೆ ಸುಮ್ಮನೆ ರೋಡ್ಸ್ ನೋಡ್ರಿ, ಡ್ರೈನ್ಸ್ ನೋಡಿ, ಲೈಟ್ಸ್ ನೋಡ್ರಿ, ಶಾಲೆಗಳು ನೋಡ್ರಿ, ಏನೇ ಹಾಸ್ಪಿಟಲ್ ಆಗಲಿ, ಯಾವುದೇ ಅಭಿವೃದ್ಧಿ ಆಗಬೇಕು, ಗುಡಿ ಗುಂಡಾರ ಎಲ್ಲ ಸುಮಾರು 20 ವರ್ಷದಿಂದ ಈ ಕ್ಷೇತ್ರದಲ್ಲಿ 17 ವರ್ಷದಿಂದ ಸತತವಾಗಿ ಏನೇ ಅಭಿವೃದ್ಧಿ ಮಾಡಬೇಕು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಬಟ್ ಈಗಾಗಲೇ ಈಗಿದ್ದವ್ರು ಹೇಳ್ತಾರ ಇಲ್ಲ ಮಾಡಲಿಲ್ಲ, ಅವ್ರು ಏನೂ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ಏನೇನೋ 100 ಸುಳ್ಳು ಹೇಳಿ. ಯಾಕಂದ್ರೆ ತಮ್ಗೆ ಗೊತ್ತಿದ್ದಂಗೆ ತಾವೆಲ್ಲ ಹೇಳಿದ್ರಿತಾವಲ್ಲ, ಅವ್ರ ಧೋಕ ಇವ್ರ ಧೋಕ, ಅವ್ರ ಧೋಕ ಇವ್ರ ಧೋಕ ಅಲ್ಲ. ಮೊದಲು ಅವನೇ ಧೋಕ ಮಾಡಿದ ಮೇಲೆ ಮತ್ತೆ ಬೇರೆ ಧೋಕ ಆಯ್ತು. ಏನಾಯ್ತು? ಜೋ ಕುಚ್ ಭಿ ಹೋಗ ಅಚ್ಚೆ ಕೆ ಲಿಯೆ ಹೋಗ. ಒಂದು ವಾರ ಮುಳ್ಳಿನ ಗಂಟಿ ಕಡ್ದು ಹೋಯ್ತು. ಈಗ ನಾನು ನಿಮ್ಗೆ ಇಷ್ಟೇ ಹೇಳೋದು, ತಾವೆಲ್ಲೂ ಸವಿಸ್ತರವಾಗಿ ಮಾತಾಡೋದು. ಜಗದೀಶ್ ಹುಡ್ಕೊಂಡು ಇಲ್ಲಿ ಮೇಡಮ್ ಬಿಟ್ಟು ಎಲ್ಲರೂ ಒಬ್ರಿಗಿಂತ ಒಬ್ಬರು ನೇರವಾಗಿ ಎಲ್ಲ ವ್ಯಕ್ತಪಡಿಸ್ರಿ. ಈಗ ನಾನು ಇಷ್ಟೇ ಹೇಳೋದು, ಮತ್ತು ಎಲ್ಲರಿಗೂ ಗೊತ್ತಿದೆ ಎಲ್ಲಿ ನಮ್ದೆಲ್ಲ ತಪ್ಪಾಗಿದೆ. ಅಂದರೆ ಕಾರ್ಯಕರ್ತರು ಹಿಡ್ಕೊಂಡು ನಮ್ದು ಹಿಡ್ಕೊಂಡು ಯಾರ್ದು ಏನಾಯಿತು ಆಯಿತು. ಈಗ ನನಗೂ ಅಷ್ಟೇ ನಿಮ್ಗೆ ಹೇಳೋದು, ನಾನು ತಾವೆಲ್ಲ ತಿಳಿದೋರಿದ್ರಿ. ಈಗ ಆಲ್ರೆಡಿ ಈಗ 3 ವರ್ಷ ಆಯಿತು, 2.5 ವರ್ಷನಾಗ ಈಗ ಎಲ್ಲರಿಗೂ ಗೊತ್ತಾಗ್ತದೆ ಸುಮಾರು 1 ವರ್ಷದ ಏನು ತಪ್ಪು ಮಾಡಿದೀವಿ, ಏನಾಯಿತು, ಆಗಬಾರ್ದೆಲ್ಲ ಆಯಿತು ಅಂಥೇಳಿ. ಈಗ ಹೋಗಿದಂತೂ ಬರಲ್ಲ. ಈಗ ನಮ್ಮದೆಲ್ಲ ಕೆಲಸ ಏನಿದೆ, ಫಸ್ಟ್ ನಿಮಗೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೀನಿ, ತಮಗೆಲ್ಲರಿಗೂ ಕೈ ಜೋಡಿಸ್ತೀನಿ. ಇವೇನು ಊರಲ್ಲೆಲ್ಲ ಸಣ್ಣ ಮನಸ್ಸವ ಅವು ಮೊದಲು ನಾವು ಸರಿ ಮಾಡಿಸ್ಕೊಬೇಕು. ಯಾಕಂತ ನೋಡ್ತಾ ಇದ್ರಿ ನೀವು ಮನಸ್ಸು ಮಾಡ್ಕೊಂಬಲ್ಲಿಂದು ನಮ್ಮ ಗಿಡಕ್ಕೆ ಹಾನಿ ಆಗತ್ತದ. ನಾವು ಪಟ್ಟಿಗಳೆಲ್ಲ ಒಂದಿದ್ರೆ ಗಿಡ ಸ್ಟ್ರಾಂಗ್ ಇರ್ತದೆ. ನೀವೇನು ಸುಮ್ಮನೆ ಊರಾಗ ರಾಜಶೇಖರ್ ಪಾಟೀಲ್ದಲ್ಲಿ, ಚಂದ್ರಶೇಖರ್ ಪಾಟೀಲಲ್ಲಿ, ಭೀಮರಾವ್ ಪಾಟೀಲಲ್ಲಿ, ಅಭಿಷೇಕ್ ಪಾಟೀಲ್, ನಮ್ದು ಯಾರ್ದಾರ ಪಾಟೀಲ್ ಪರಿವಾರದಿಂದ ನಮ್ದು ಏನಾದರೂ ನಾವು ತಪ್ಪು ಮಾಡಿದ್ದೀವಿ ಅಂದರೆ ನೀವು ನೇರವಾಗಿ ನಮಗೆ ನೀವು ಕ್ಷಮೆ ಮಾಡಬೇಡ್ರಿ. ಏನಾದರೂ ನೇರವಾಗಿದ್ದಿದ್ದು ಹೇಳಿ. ಅದೆಲ್ಲ ಬಿಟ್ಟು ಸಣ್ಣ ಪುಟ್ಟ ಊರಲ್ಲಿ ಯಾರ್ದೋ ಜಗಳ ತಂದು ನಮ್ಮ ಮೇಲೆ ಹಾಕಿದ್ರೆ ಗಂಡ ಹೆಂಡ್ತಿ ನಡ್ಬರ್ಗೆ ಮಗ ಸ್ವರ್ಗಿತ್ತಂತ ಕೂಸು ಆ ಹಾಲತ್ ಮಾಡತ್ತೀರಿ ರಾಜಶೇಖರ್ ಪಾಟೀಲ್. ನೀವು ಮತ್ತು ಬೇಕಲ್ಲ ಏನಾದರೂ ಆಯ್ತು. ನಮ್ಮ ಪಾಟೀಲ್ ಪರಿವಾರದಿಂದ ಏನಾದರೂ ತಪ್ಪಂದ್ರೆ ನೀವು ನೇರವಾಗಿ ಇದು ಮಾಡಿರಿ. ಅದೆಲ್ಲ ಬಿಟ್ಟು ಇವು ಸಣ್ಣ ಹಳ್ಳಿ ಊರಾಗ ನೀವೆಲ್ಲ ಯಾವುದೋ ಅವನು ಒಂದು ಕಡೆ ಏನೋ ಈಗ ಸಣ್ಣ ಎಲೆಕ್ಷನ್ ಬರ್ತಾವೆ. ಆ ಎಲೆಕ್ಷನ್ ಸಿಟ್ಟು, ಆ ಎಲೆಕ್ಷನ್ ಏನೇನೋ ತಂದು ಈ ದೊಡ್ಡ ಇದಕ್ಕೆ ಹಾಕ್ರ ಅವೆಲ್ಲ ಯಾಕಂತ ನೋಡ್ತಾ ಇದ್ರಿ. ಇವತ್ತೇನಾದರೂ ಹ್ಯಾಂಗೆ ಮೊದಲನೇ ಎಲೆಕ್ಷನ್ನಲ್ಲಿ 32,000 ಮತದಲ್ಲಿ ಗೆದ್ದಿದ್ರು, ಆ ಥರ ಏನಾದರೂ ಈ ಸತಿ ನೀವು ಗೆಲ್ಲಿಸ್ತೀರಿ ಅಂದ್ರೆ ಇವತ್ತು ಮತ್ತೆ ಮಂತ್ರಿಗಳಾಗಿ ಇವತ್ತು ಹುಮ್ನಾಬಾದ್ ಎಷ್ಟು ಡೆವಲಪ್ಮೆಂಟ್ ಐತೆ ಈಗ 10 ವರ್ಷ ಹೋಯ್ತು. ಅದಕ್ಕೆ ತಾವು ದಯವಿಟ್ಟು ನಿಮಗೆಲ್ಲ ಕಿವಿ ಮಾತು ಹೇಳ್ತೀನಿ, ಆಗಿದಂತೂ ಆಯಿತು. ಈಗಿನವ್ರು ನೋಡ್ರಿ ಸುಮಾರು 2.5 ವರ್ಷದಿಂದ ಈ ನಾವು ಮಾಡಿದಂಥ ಕಾರ್ಯಗಳು ಏನೇ ನಾವು ಹಾಸ್ಪಿಟಲಲ್ಲಿ, ಸ್ಕೂಲಲ್ಲಿ, ಈಗಾಗಲೇ ಹೋಗಿ ಚುಡುಪದಲ್ಲಿ ಮಾಡಿದ ಹಾಸ್ಪಿಟಲ್ ರಾಜಶೇಖರ್ ಪಾಟೀಲ್ ಅವರು ಏನೇ ಕೆಲಸ ಮಾಡಿದಾರ ತಮಗೆಲ್ಲ ಗೊತ್ತಿದೆ. ರೋಡು, ಡ್ರೈನ್ಸು, ಗುಡಿ ಗುಡಾರು
ಎಲ್ಲ ಕಾಲೇಜ್ ಗಿಲೇಜ್ ಎಲ್ಲ ಫೆಸಿಲಿಟೀಸ್. ಈಗ ಆಲ್ರೆಡಿ ಮತ್ತು ಈಗೇನಿದೆ ಕಲ್ಯಾಣ ಕರ್ನಾಟಕದಲ್ಲಿ, ನಮ್ಮ ಬೀದರ್, ನಮ್ಮದು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಶಾಸಕರಿಗೆ 70-100 ಕೋಟಿ ರೂಪಾಯಿ ಅನುದಾನ ಬರ್ತಾಯಿದೆ. ಇಷ್ಟೆಲ್ಲ ಬಂದ್ರೂ ಈಗ ಆಲ್ರೆಡಿ 279 ಕೋಟಿ ರೂಪಾಯಿ ಬಂದಿದೆ. ಎಲ್ಲಾದರೂ ಒಂದು ನಮ್ಮ ಹುಮ್ನಾಬಾದ್ ತಾಲೂಕದಲ್ಲಿ ನೋಡೋಂಥದ್ದು ಏನಾದರೂ ಒಂದು ಕೆಲಸ ಆಗಿದೆನಾ ನೋಡ್ರಿ. ಯಾಕಂದ್ರೆ ಈಗಾಗಲೇ ತಮಗೆಲ್ಲರೂ ಹೇಳಿದ್ರು, ನಮ್ಮ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಈ ಸರ್ತಿನೇ 5,000 ಕೋಟಿ. ಮುಂಚೆ ಮಾಜಿ ರಾಜಶೇಖರ್ ಪಾಟೀಲ್ ಮಂತ್ರಿಗಳಿದ್ದಾಗ, ಶಾಸಕರಿದ್ದಾಗ ಅವಾಗ ವರ್ಷಕ್ಕೆ ಖಾಲಿ 25 ಕೋಟಿ ಬರ್ತಾಯಿತ್ತು. ಈಗ ಸುಮಾರು 80 ಕೋಟಿ, ಮೈಕ್ರೋ ಹಿಡಿದು 100 ಕೋಟಿ ಬರ್ತಾಯಿದೆ. ಅಂದರೆ ಎಷ್ಟು ಡೆವಲಪ್ಮೆಂಟ್ ಆಗಬೇಕು. ಹುಮ್ನಾಬಾದಲ್ಲೂ ರಾಜಶೇಖರ್ ಪಾಟೀಲ್ ಅವ್ರು ಇದ್ದಾಗ ಹಾಸ್ಪಿಟಲ್ ಮಾಡಿದಾರೆ. ಆ ಟೈಮ್ ಬರೋಣ, ಈಗ ನಮ್ಮದು ಟೈಮ್ ಮುಗೀತು. ಇನ್ನೂವರೆಗೆ ಈಗ ಇದ್ದವ್ರಿಗೆ ಹುಮ್ನಾಬಾದು ಚುಡುಪದಲ್ಲಿ ಇನ್ನೂ ಇವ್ರಿಗೆ ಜಾಗ ಹುಡುಕೋಕ್ಕಾಗಿಲ್ಲ. ಅಂದರೆ ಏನು ಡೆವಲಪ್ಮೆಂಟ್ ಮಾಡ್ತಾರೆ ಹೇಳಿ? 2.5 ವರ್ಷ ಮುಗೀತು, ಇನ್ನೂ ಒಂದು ಜಾಗ ಹುಡುಕ್ಲಿಕ್ಕಾಗಿಲ್ಲ. ಹಾಸ್ಪಿಟಲ್ ಎಲ್ಲಿ ಕುಂಡ್ರಿಸ್ಬೇಕಂಥೇಳಿ. ಅಂದ್ರೆ ಏನು ಮಾಡ್ತಾರೆ? ಇಲ್ಲೊಂದು ಸುಳ್ಳೊಂದು ಸೊಗಳೊಂದು ಹೇಳಿ ನಮ್ಮದು ಹುಮ್ನಾಬಾದು ಏನು ಎಲ್ಲ ಫ್ಯಾಕ್ಟ್ರಿಗಳಿಗೆ ಬಂದ್ ಮಾಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ಸರ್ತಿ ಮಾತಾಡಿ, ವಿಧಾನಸೌಧ ಒಂದು ಸರ್ತಿ ಮಾತೆತ್ತಿ, KDPL ಒಂದು ಮಾತೆತ್ತಿ, ಒಳ ಒಪ್ಪಂದ ಮಾಡ್ಕೊಂಡು ಇವತ್ತು ಸಾಕಷ್ಟು ದುಡ್ಡು ಮಾಡ್ತಾಯಿದ್ದಾರೆ. ಇವತ್ತು ಆಲ್ರೆಡಿ ಹುಮ್ನಾಬಾದ್ದಾಗ ರೋಡ್ ಕಾಲ್ ಸ್ಟಾರ್ಟ್ ಆಗಿದೆ. ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾವಿರೋವರೆಗೆ ಇನ್ನೂವರೆಗೆ ಯಾವ ಜನರಿಗೂ ಏನೂ ತ್ರಾಸು ಕೊಟ್ಟಿಲ್ಲ. ಮುಂದೆ ಬರೋಂಥ ದಿನಗಳಿಗೆ ಗೊತ್ತಾಗ್ತದ. ಈಗ ತಮಗೆಲ್ಲ ಗೊತ್ತಿದೆ. ಆದರೂ ನಾನು ಹೇಳೋದಿಷ್ಟೇ, ನೀವು ಹಾಲು ನೀರು ಏನು ವ್ಯತ್ಯಾಸ ಇದೆ ತಿಳ್ಕೊಳ್ಳಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ನಿಮ್ಮಂಥ ನಾಯಕರಾದ ಬಸವರಾಜ್ ಪಾಟೀಲ್ ಹಿಡ್ಕೊಂಡು, ರಾಜಶೇಖರ್ ಪಾಟೀಲ್ ಹಿಡ್ಕೊಂಡು, ನಮಗೆ ಹಿಡ್ಕೊಂಡು ತಾವೆಲ್ಲರೂ 50 ವರ್ಷ ನಮಗೆ ಸೇವಾ ಮಾಡ್ಲಿಕ್ಕೆ ಕೊಟ್ಟಿದ್ದ ಸಲುವಾಗಿ ನಾವು ಇಡೀ ಪಾಟೀಲ್ ಪರಿವಾರ ನಿಮ್ಮ ಹಿಂದೆ ನಾವು ಚುನಾವಣೆ ಆಗಿರ್ತೀವಿ. ನಮ್ಗೆ ಸಾಕಷ್ಟು ತಾವೆಲ್ಲ ಕೊಟ್ಟಿದ್ರಿ. 50 ವರ್ಷ ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿರಿ. ಆದ್ರೆ ನಾನು ಹೇಳೋದೇನು, ನಾವು ಏನಾದರೂ ಈಗ ಬೆಳಗ್ಗೆ ತಾವು 10-11 ಗಂಟೆ ಬಂದಿಡೋದು. ಈಗಾಗಲೇ ತಮ್ಮ ಜಗದೀಶ್ ಪಾಟೀಲ್ ಹೇಳೋರು, ಹೇಳಕ್ಕೆ ಯಾರ ಜನರು ನಾವು ಹೊರಗೆ ಏನಾಗ್ತದ 11 ಗಂಟೆ ಕೆಳಗೆ ಬಂದೆವು ಅಂದ್ರೆ ರಾತ್ರಿ 1 ಗಂಟೆವರೆಗೆ ಯಾರೂ ಮ್ಯಾಲೆ ಹೋಗಲ್ಲ. 12 ಗಂಟೆ ಒಳಗೆ ಮತ್ತು ಅದು ಮುಂಜಾನೆ 8 ಗಂಟೆಗೆ 6:30 7 ಗಂಟೆಗೆ ಎದ್ದಿರ್ತೀವಿ. ಪೇಪರ್ ಓದ್ಕೊಂಡು ಯಾರಾದರೂ ಫೋನ್ ಮಾಡೋರ ಜೊತೆ ಫೋನ್ ಮುಖಾಂತರ ಮಾತಾಡಿ ಅರ್ಧ ಕೆಲಸ ಮೇಲೆ ಮಾಡಿರ್ತೀವಿ. ಆದರೂ ತಮಗೆ ಹೇಳೋದಿಷ್ಟೇ, ಈಗಾಗಲೇ ತಾವು ನೋಡ್ತಾ ಇದ್ರಿ ಹುಮ್ನಾಬಾದಲ್ಲಿ ಏನೇನು ಆಗ್ತಾ ಇದೆ. ಅದು ಹುಮ್ನಾಬಾದಲ್ಲಿ, ಚುಡುಗುಪ್ಪ ಅಲ್ಲಿ ತಮಗೆಲ್ಲ ಗೊತ್ತಿದೆ ಮಾತು. ಅದಕ್ಕೆ ತಾವೆಲ್ಲರೂ ಇವತ್ತು ನಾವು ಇದೆಲ್ಲ ಯಾಕೆ ಮಾಡ್ತಾಯಿದ್ದೀವಿ? ಇವತ್ತು ಕಾರ್ಯಕರ್ತರು ನಾವು ಒಕ್ಕಟ್ಟಾಗಬೇಕು, ಇದರಲ್ಲಿ ಶಕ್ತಿ ತುಂಬಬೇಕು. ನಾವು ಏನೇ ಇವತ್ತೆಲ್ಲರೂ ಕೂಡಿ ಇವಾಗ ನೇರವಾಗಿ ಎಲ್ಲರೂ 10-15 ಜನ ಮಾತಾಡಿದ್ರಿ ಅಂದ್ರೆ ಏನು, ಎಲ್ಲರಿಗೂ ಜಸ್ಟಿಫಿಕೇಷನ್ ಆಗಬೇಕು. ಎಲ್ಲಿ ಏನಾಗಿದೆ ಏನಿಲ್ಲ. ಇವತ್ತು ನೇರವಾಗಿ ವಿ ಹ್ಯಾವ್ ಗಿವನ್ ಫ್ರೀಡಮ್ ಟು ಎವ್ರಿಬಡಿ. ಎಲ್ಲರೂ ಕೂಡಿ ಯಾವುದೇ ನಮ್ಮ ಪಕ್ಷದ ಸಲುವಾಗಿ ಏನಾದರೂ ಆದರೆ ನೇರವಾಗಿ ಮಾತಾಡೋ ಸಲುವಾಗಿ ಎಲ್ಲರಿಗೂ ವೇದಿಕೆ ಮೇಲೆ ಕೊಟ್ಟಿದ್ದೀವಿ. ಆಲ್ರೆಡಿ ಎಲ್ಲರೂ ಸಾಕಷ್ಟು ಚೆನ್ನಾಗಿ ಮಾತನಾಡಿದ್ರಿ. ಈಗ ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿ ನೋಡ್ರಿ, ಇಷ್ಟೆಲ್ಲ ನಮ್ಮ ತಾಯಂದಿರು ಅಕ್ಕ ತಂಗಿಯರು ಬಂದು ಕುಂತಿದ್ದಾರೆ. ನಮ್ಮದು ಇಡೀ ಒಂದು ಇಂಡಿಯಾದಲ್ಲೇ ಒಂದು ಇತಿಹಾಸ ಮಾಡಿದ್ದಾರೆ. ನಮ್ಮದು 5 ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿ ಪ್ರಕಾರ ಏನೇನು ಹೇಳಿದಾರ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಈಗಿದೆ ನೋಡಿ, ಇಡೀ ಭಾರತ ದೇಶದಲ್ಲಿ ಕಾಪಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಮ್ಮ ತಾಯಂದಿರು ಅಲ್ಲಿ ಎಲ್ಲರೂ ಇವತ್ತೇನಿದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನರು ಸಂತೋಷವಾಗಿದ್ದಾರೆ. ಯಾಕಂದ್ರೆ ಎಲ್ಲರಿಗೆ ಮನೆಗೆ 2,000 ಮುಟ್ಲತ್ತವ, ಬಸ್ ಫ್ರೀ ಅದ, ಇನ್ನೊಂದು ಏನಪ್ಪ ಅಂದ್ರೆ ಕರೆಂಟ್ ಫ್ರೀ ಅದ, ಯುಗ ನೀರು ಇದ್ದಾರೆ. ಎಲ್ಲ ಜನರಿಗೆ ಯಾರ್ಯಾರು ಪಾಸಾಗಿ ಮನೇಲಿ ಕುಂತಾರ ಅವರಿಗೂ ತಿಂಗಳ ದುಡ್ಡು ಕೊಡ್ತಾ ಇದ್ದಾರೆ ಎಲ್ಲರೂ. ಮತ್ತು ಅದು ಮಧ್ಯವರ್ತಿ ಏನಿಲ್ಲ, ನೇರವಾಗಿ ಅವ್ರ ಅಕೌಂಟಿಗೆ ಬರ್ತಾವೆ. ಅದೊಂದು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾರು ಇದ್ರಾಗ ಮಧ್ಯಂತರ ಇಲ್ಲ, ಅವ್ರ ಅಕೌಂಟಿಗೆ ನೇರವಾಗಿ ಅವ್ರಿಗೆ ಬಂದು ಮನೆ ಬಿಡ್ತಾರೆ ರೊಕ್ಕ. ಹಾಗಾಗಿ ಈಗೆಲ್ಲರೂ ನಮ್ಮದು ಕೆಲಸ ಏನಿಲ್ಲ, ಈ ಮುಂದೆ ಬರೋಂಥ ಎಲೆಕ್ಷನ್ ಆಗಲಿ ಏನೇ ಇರಲಿ ನಾವು ಎಲ್ಲರೂ ಯಾರಿಂದು ಸೋಲ್ಸೋರಾಗಲ್ಲ. ಯಾಕೆ ಸೋಲ್ಸೋಕ್ಕಾಗುತ್ತೆ? ಈಗ ನೋಡಿ, ಯಾವಾಗೇ ಏನೇ ಒಂದು ಫಂಕ್ಷನ್ ಮಾಡಲಿ, ಯಾಕಂದ್ರೆ ಇದು ಇವತ್ತು ನಾವೇನು ಮಾಡೀವಿ, ಎಲ್ಲ ಕಾರ್ಯಕರ್ತರ ಸಭೆ ಇಟ್ಟಿವಿ. ಅದು ಅಲ್ಲದೆ
ತಿಂಗಳಿಗೊಮ್ಮರ 2 ತಿಂಗಳಿಗೊಮ್ಮರ ಆ ತಿಂಗಳಿಗಂತೂ ನಾವು ಎಲ್ಲರೂ ಒಕ್ಕಟ್ಟಾಗಿ ಸೀರಿಯಸ್ ಇರ್ತೀವಿ ಯಾವುದರ ಒಂದು ಕಾರ್ಯಕ್ರಮದಲ್ಲಿ. ಅವಾಗೂ ನೋಡಿ ಇಷ್ಟು ಜನ ಸೇರಿರ್ತಾರೆ. ಜನ ಸೇರಿದ್ರು ನೋಡ್ರ ಮತ್ತು ನಮ್ದೆಲ್ಲ ಕಾರ್ಯಕ್ರಮಗಳನ್ನು ನೋಡಿದ್ರ ಇವತ್ತು ಕರೆ ನೋಡ್ರು ಮತ್ತು ರಾಜಶೇಖರ್ ಪಾಟೀಲ್ ಶಾಸಕರು ಇದ್ದಂಗೆ ಇದ್ದಾರ. ಬಟ್ ಏನ್ ಮಾಡ್ತೀರಿ, ಗೆದ್ದಿದ್ದವರು ಶಾಸಕರು ಇರ್ತಾರ. ನೀವು ಸ್ವಲ್ಪ ಮತಗಳಿಂದ ಖಾಲಿ 800-1000 ಓಟ್ ಅಂದ್ರೆ ಅದೇನು ಸೋತಿದಂಗ ಸ್ವಲ್ಪ ಎಲ್ಲರೂ ತಾವು ಹೇಳಿದಾಗ ಏನಾಯ್ತು, ಓವರ್ ಕಾನ್ಫಿಡೆಂಟ್. 32,000 ಮತದಲ್ಲಿ ನಮ್ಮ ಶಾಸಕರು ಗೆದ್ದಾರ ಅಂತಂದ್ರೆ ಒಂದು 10,000 ಕಮ್ಮಿ ಆಗಿರ್ಬೋದು, 20,000 ಗೆದ್ದಿದ್ದಾರೆ. ಆ ನಿಮ್ದೇನು ಆ ಮೂಢನಂಬಿಕೆ ಮತ್ತು ನಿಮ್ಗೇನು ಇದು ಬಂತು, ಭೇದ ಭಾವ ಬಂದು ಇವತ್ತು ಈ ಪರಿಸ್ಥಿತಿ ಬಂತು. ಈಗ ಆಗಿದಂತೂ ಆಯ್ತು. ಈಗ ಜೋ ಕುಚ್ ಬಿ ಹೋಗ ಅಚ್ಚೆ ಕೆ ಲಿಯೇ ಹೋಗ ಅಂತಾರ. ಈಗ ಮುಂದೆ ಬರೋಂಥ ದಿನದಲ್ಲಿ ನಾವು ಏನ್ ಮಾಡಬೇಕು ಅಂತ ಎಲ್ಲರೂ ಒಂದು ಈ ಕಾರ್ಯಕರ್ತ ಸಭೆಯಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಮುಂದೆ ಬರೋಂಥ ದಿನದಲ್ಲಿ ನಮ್ಮ ಪಕ್ಷ ಸಲುವಾಗಿ ನಾವೆಲ್ಲರೂ ಒಂದಾದ್ವಿ ಮೊದಲಿನ ತರ ಅಂದ್ರೆ ಮತ್ತೆ ರಾಜಶೇಖರ್ ಪಾಟೀಲ್ ಅವರು ಇದೇ ಚುಡುಕಲ್ಲಿಂದ ಏನ್ ಕಮ್ಮಿ ಓಟ್ ಕೊಟ್ಟಿದ್ರಿ ಇಲ್ಲಿಂದೇ ಪ್ರಾರಂಭ ಆಗ್ಬೇಕಂತ ಹೇಳಿ ಇವತ್ತು ಮೊದಲನೇ ಕಾರ್ಯಕರ್ತರ ಸಭೆ ನಾವು ಇಲ್ಲೇ ಚುಡುಕಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. और सबको मैं विनती करता हूं, आप सबको क्या भी करो क्या भी नहीं, लेकिन अन्य एक ಏನು ಒಳಗಿನ ವೈಮನಸ್ है वो सब बाहर निकल दो. ಮತ್ತ ಇಡೀ ನಮ್ಮ ಕ್ಷೇತ್ರದಲ್ಲೇ ಎಲ್ಲಕ್ಕ ಹುಷಾರ್ ಕ್ಷೇತ್ರ ಅಂದ್ರೆ ಚುಡುಗಪ್ಪ ಹೆಂಗದ ಎಲ್ಲ ಎಲ್ಲ ಗ್ಯಾರಂಟಿ. ಮತ್ ಜಾದಾ ಹುಷಾರಿ ಜಾನ್ಕು ಖತರ, ಜಾದಾ ಹುಷಾರಿ ಜಾನ್ಕು ಖತರ. ಮನಸ್ಸು ಮಾಡ್ರ ಇದೇ ಚುಡುಗಪ್ಪ ಇವತ್ತು 10,000 ಲೀಡ್ ಕೊಡುವಂತ ಶಕ್ತಿ ಇದೆ. ಇದೇನಿಗೇನಿವಾದ ಎಲ್ಲರೂ ಒಕ್ಕಟ್ಟಾದ್ರು, ಎಲ್ಲರೂ ಒಕ್ಕಟ್ಟಾದ್ರಂದ್ರ ರಾಜಶೇಖರ್ ಪಾಟೀಲ್ ಮುಂದೆ ಬರೋಂಥ ದಿನಗಳು ಇಲ್ಲಿಂದೇ ಜುಲು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ತಾವು ನಿಮ್ಗೆಲ್ಲ ಇದು ಮಾಡ್ತೀವಿ, ಒಕ್ಕಟ್ಟಾಗಿರಿ. ನಿಮ್ಗೆ ಏನು ನೇರವಾಗಿದ್ರ ಈಗ ನಾವೇನ್ ಮಾಡ್ತೀವಿ, ರಾಜಶೇಖರ್ ಪಾಟೀಲ್ ಸಾಹೇಬರಲ್ಲಿ, ಭೀಮರಾವ್ ಪಾಟೀಲ್ ಅಲ್ಲಿ, ನಾನಲ್ಲಿ, ವೀರಣ್ಣ ಅಭಿಷೇಕ್ ಪಾಟೀಲ್ ನಾವು ಎಲ್ಲರೂ ಏನ್ ಮಾಡ್ತೀವಿ, ಊರಿನ ಸಮಸ್ಯೆ ಇರ್ತಾವ, ಪರಿಹಾರ ಆಗುತ್ತೆ ಅಂತೇನು ಸ್ವಲ್ಪ ದಿನ ಹಿಡಿದು ನೋಡೋಣ ಅಂತ ಕೂತೀವಿ. ಹರ್ರೊಂದ್ರಲ್ಲಿ ನಾವು ಇಂಟರ್ಫಿಯರ್ ಆದ್ರೆ ಇಟ್ ವಿಲ್ ಬಿ ಟ್ರಬಲ್ ಫಾರ್ ಎವ್ರಿಬಡಿ ಅಂತೇಳಿ. ಬಟ್ ಈಗ ನಾವೆಲ್ಲರೂ ಕೂಡಿ ಏನೇ ಇದ್ರೆ ನಾವು ಯಾರಾದ್ರೂ ಹೇಳಿದ್ರು ಎಲ್ಲರೂ ಕೂಡ ಸಮಸ್ಯೆಗಳನ್ನು ಪರಿಹಾರ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಮಾಡಲೇಬೇಕಾಗ್ತದೆ, ನಾವೆಲ್ಲರೂ ಒಕ್ಕಟ್ಟಿರ್ಬೇಕಾಗ್ತದೆ. ಎಲ್ಲರಿದ್ರೆ ಮತ್ತೇನು ಆಸ್ತಿ ಅಂತಸ್ತು ಏನು ಜಗಳಲ್ಲ. ಇದು ನಮ್ದು ಏನದ ಕಾಂಗ್ರೆಸ್ ಪಕ್ಷದಲ್ಲಿ ಆಸ್ತಿ ಅಂತಸ್ತು ಏನು ಜಗಳಲ್ಲ. ಮೈ ಬಡ ತೂ ಬಡ ಬೇಡ, ಅದೇ ಒಂದು ಇದು ಸಣ್ಣ ಮೈ ಬಡ ತೂ ಬಡ ಅಂತ ಈ ಬಡ ಇದು 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 ಈ ಪರಿಸ್ಥಿತಿ ಬಂತು ನಮ್ದು. ಅದಕ್ಕ ಈಗ ಮತ್ತೆ ಈಗಿಲೆಲ್ಲ ಕುಂತರಿಗೆ ಎಲ್ಲರಿಗೂ ತಿಳಿಯತ್ತದು ಇದು ಏನಾಯ್ತು ಏನಿಲ್ಲ, ಯಾಕಾಯ್ತು, ಎಲ್ಲಿ ಬಂದು ಮುಡ್ತು ಅಂತ ಎಲ್ಲರಿಗೂ ಗೊತ್ತಾಗ್ಯದ. ಈಗ ಗೊತ್ತಾಗಿದ ಮೇಲೆ ನಾವು ಹುಷಾರಾಗಿಲ್ಲ ಅಂತಂದ್ರೆ ಮತ್ತೆ ಹೌದಲ್ಲ. ಅದಕ್ಕೆ ತಾವು ದಯವಿಟ್ಟು ಇವತ್ತು ಆಯ್ತು 2.5 ವರ್ಷ ಮುಗೀತು, ಇನ್ನು ಅನ್ನೋವರೆಗೆ ಇನ್ನೊಂದು ವರ್ಷ ಆಗತ್ತಾರ ಮತ್ತೆ ಎಲೆಕ್ಷನ್ನೇ ಬರ್ತದೆ. ಇವತ್ತೇನು ಈ ಶಕ್ತಿ ಜೋಡಂತ ಕೆಲಸ ಮಾಡೀವಿ, ಇವತ್ತೇನು ಹಿಡಿದು ಚುಡುಪಲ್ಲಿಂದೇ ಈ ಕಾರ್ಯಕರ್ತರ ಸಭೆಯನ್ನು ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು ಇವತ್ತಿದು ಲಾಸ್ಟ್, ಇವತ್ತು ಮುಂದಿನ ವರ್ಷನಾಗೆ ನಾವು ಇದು ಹೊಸ ಮತ್ತೆ ಇನ್ನೂ ಒಂದು 4-5 ಕಡೆ ಸಭೆ ಮಾಡಿ ತಾವೆಲ್ಲ ಕಾರ್ಯಕರ್ತರ ಸಭೆ ಮಾಡೋಣ. ಮತ್ತು ಈಗ ಆಲ್ರೆಡಿ ಮೊನ್ನೆ ಆದಂತ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೆ. ಮುಂದೆ ಬರೋಂಥ ದಿನಗಳಲ್ಲಿ 2026ರಲ್ಲಿ ಎಲ್ಲರಿಗೂ ಈ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲಿಂದ ಮತ್ತು ನಮ್ದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಮುಂದೆ ಎಲ್ಲರಿಗೂ ಐಶು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ, ಎಲ್ಲರಿಗೂ ಚೆನ್ನಾಗಿ ದಿನ ಬರಲಿ ಅಂತ ಹೇಳಿ ನನ್ನ ವೇದಿಕೆ ಮುಖಾಂತರ ನಾನು ಕರೆದು 2 ಮಾತಾಡೋ ಸಲುವಾಗಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.